ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಕಿಸಾನ್ ವಾಣಿ ಕೇಳುತ್ತಿರುವ ರೈತ ಬಾಂಧವರಿಗೆ ಶರಣಾರ್ಥಿಗಳು. ಇಂದಿನ ಕಿಸಾನ್ ವಾಣಿಯಲ್ಲಿ ನೀವು ಕೇಳಲಿದ್ದೀರಿ ಬೆಳೆಯಲ್ಲಿ ಇಳುವರಿ ಹೆಚ್ಚಿಸುವ ಸಮಗ್ರ ಬೇಸಾಯ ಕ್ರಮಗಳ ಕುರಿತು ಡಾಕ್ಟರ್ ಶಾಂತಪ್ಪ ದುತ್ತರಗಾವಿ ಅವರೊಂದಿಗೆ ಸಂದರ್ಶನ, ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು. ಮೊದಲಿಗೆ ಕೇಳಿ ಬೆಳೆಯಲ್ಲಿ ಇಳುವರಿ ಹೆಚ್ಚಿಸುವ ಸಮಗ್ರ ಬೇಸಾಯ ಕ್ರಮಗಳ ಕುರಿತು ಡಾಕ್ಟರ್ ಶಾಂತಪ್ಪ ದುತ್ತರಗಾವಿ ಅವರೊಂದಿಗೆ ಸಂದರ್ಶನ. ಮೊದಲಿಗೆ ಪ್ರಕಟಣೆ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರೆಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55ರಿಂದ 200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರು, ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ವಿವಿಧ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳನ್ನು ಅಳವಡಿಸಿಕೊಳ್ಳೋದ್ರ ಮುಖಾಂತರ ಇಳುವರಿಯನ್ನು ಹೇಗೆ ಜಾಸ್ತಿ ಮಾಡಲಿಕ್ಕೆ ಸಾಧ್ಯತೆ ಇದೆ, ಸಮಗ್ರ ಬೇಸಾಯ ಕ್ರಮಗಳು ಅಂದರೆ ಏನು, ಈ ಒಂದು ಸಮಗ್ರ ಬೇಸಾಯ ಕ್ರಮಗಳನ್ನು ಅಳವಡಿಸಿಕೊಳ್ಳೋದ್ರಿಂದ ಏನು ಒಂದು ರೈತರಿಗೆ ಪ್ರಯೋಜನಗಳಾಗ್ತವೆ ಅಂತಕ್ಕಂಥ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ರೈತರಿಗೆ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಜೊತೆ ಇವತ್ತು ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಮುಖ್ಯ ಕೃಷಿ ಸಂಶೋಧನಾ ಕೇಂದ್ರದ ಬೇಸಾಯ ತಜ್ಞರಾದಂಥ ಡಾಕ್ಟರ್ ಶಾಂತಪ್ಪ ದುತ್ತರಗಾವಿ ಅವರು ನಮ್ಮೊಂದಿಗಿದ್ದಾರೆ. ಅವರಿಂದ ಈ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಮಾಡ್ಕೊಳ್ಳೋಂಥ. ನಮಸ್ಕಾರ ಡಾಕ್ಟರ್ ಶಾಂತಪ್ಪ ಅವರೇ. ಮೊದಲನೇದಾಗಿ ನಮ್ಮ ರೈತರಿಗೆ ತಿಳಿಸಿ, ಒಂದು ಕಡೆ ನಾವು ವಿಚಾರ ಮಾಡಿದಾಗ ಇತ್ತೀಚೆಗೆ ಏನಾಗ್ತಾ ಇದೆ ಅಂತಂದರೆ ಸಾಕಷ್ಟು ಬೆಳೆಗಳಲ್ಲಿ ಇಳುವರಿ ಏನೋ ಒಂದು ಹಂತಕ್ಕೆ ಬಂದು ನಿಂತಿದೆ ಅಂತ ಅನಿಸ್ತದೆ. ಆದರೆ ನಿರೀಕ್ಷಿತ ಮಟ್ಟದಲ್ಲಿ ಇನ್ನೂ ಇಳುವರಿ ಜಾಸ್ತಿ ಆಗೋದನ್ನು ನಾವೆಲ್ಲ ಅಷ್ಟು ನೋಡ್ತಾ ಇಲ್ಲ. ಆ ಒಂದು ಹಿನ್ನೆಲೆಯಲ್ಲಿ ರೈತರು ವಿವಿಧ ಬೆಳೆಗಳಲ್ಲಿ ಇಳುವರಿಯನ್ನು ಜಾಸ್ತಿ ಮಾಡಬೇಕಾಗಿತ್ತು ಅಂತಂದರೆ ಬೇಸಾಯ ಕ್ರಮಗಳು ಪ್ರಮುಖ ಪಾತ್ರವನ್ನು ವಹಿಸ್ತವೆ ಅಂತಕ್ಕಂಥ ವಿಚಾರ. ಏನು ಬೇಸಾಯ ಕ್ರಮಗಳು ಏನೇನು ಬರ್ತವೆ, ಒಂದು ಬೆಳೆಯನ್ನು ಬೆಳಿಬೇಕಾದ್ರೆ ಏನೇನು ಬೇಸಾಯ ಕ್ರಮಗಳು ಬರ್ತವೆ, ಈ ಬೇಸಾಯ ಕ್ರಮಗಳ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ರೈತರಿಗೆ. ಈಗ ನಾವು ಸಾಮಾನ್ಯವಾಗಿ ಒಂದು ಬೆಳೆಯನ್ನು ಬಿತ್ತಿ ರಾಶಿ ಮಾಡೋ ಒಂದು ಹಂತದಲ್ಲಿ ನಾವು ಬೇಸಾಯ ಕ್ರಮಗಳು ಏನಪ್ಪ, ಸಮಗ್ರ ಬೇಸಾಯ ಕ್ರಮಗಳು ಯಾವ ಅಂತ ಹೇಳಕ್ಕೆ ಇಷ್ಟಪಡ್ತೀನಪ್ಪ ಅಂತಂದರೆ, ನಾವು ಬೀಜದಿಂದ ಕೊನೆಯಾಗಿ ರಾಶಿ ಮಾಡುವವರೆಗೂ ಯಾವ ರೀತಿ ಅಂದರೆ ಒಂದು ತಳಿಯ ಆಯ್ಕೆ ಆಗಲಿ ಅಥವಾ ಬಿತ್ತುವ ಸಮಯವನ್ನು ನಿಗದಿಪಡಿಸುವುದು, ಬಿತ್ತುವುದಕ್ಕಿಂತ ಮುಂಚೆ ಬೀಜೋಪಚಾರ ಮಾಡುವುದು ಮತ್ತು ಎಷ್ಟು ಬೀಜಗಳು ಬೇಕು ಒಂದು ಪ್ರತಿ ಎಕರೆಗೆ ಅಥವಾ ಒಂದು ಹೆಕ್ಟರ್ಗಾಗಲಿ ಈ ರೀತಿ ಒಂದು ನಿರ್ಣಯ ಮಾಡುವುದು. ಹಾಗೆ ಯಾವ ರೀತಿ ಬಿತ್ತನೆ ಮಾಡುವುದು ಅಂದರೆ ಬಿತ್ತನೆಯಿಂದ ಸಾಲಿಂದ ಸಾಲಿಗೆ ಯಾವ ಥರ ಒಂದು ಸಾಲಿಗೆ ನಾವು ಸಾಮಾನ್ಯವಾಗಿ ಒಣ ಬೇಸಾಯದಲ್ಲಿ ಏನಾಗತ್ತಂದ್ರೆ ನೀರಿನ ಒಂದು ಕೊರತೆ ಇರುತ್ತೆ. ಆ ರೀತಿ ಕೊರತೆ ಇದ್ದಾಗ ಯಾವ ರೀತಿ ನಾವು ಒಂದು ಮಣ್ಣಿನಲ್ಲಿರೋ ತೇವಾಂಶವನ್ನು ಯಾವ ರೀತಿ ಕಾಪಾಡ್ಕೊಂಡು ಹೋಗಬೇಕು, ಹಾಗೆಯೇ ಯಾವ ರೀತಿ ಯಾವ ಒಂದು ಹಂತದಲ್ಲಿ ನಾವು ಕಟಾವನ್ನು ಮಾಡಬಹುದು, ಈ ರೀತಿ ಎಲ್ಲ ಒಂದು ಒಳಗೊಂಡಂಥ ಒಂದು ನಾವು
ಪದ್ಧತಿಗಳಿಗೆ ಸಮಗ್ರ ಬೇಸಾಯ ಪದ್ಧತಿಗಳಂತ ಹೇಳ್ತೇವೆ. ಇವೆಲ್ಲ ಸೇರಿ ನಾವು ಸಮಗ್ರ ಬೇಸಾಯ ಕ್ರಮಗಳಂತಲೇ ಹೇಳ್ಬೋದು. ಅಂದರೆ ನಿಮ್ಮ ವಿಚಾರದಲ್ಲಿ ಭೂಮಿ ಸಿದ್ಧತೆ ಹಿಡಿದು ರಾಶಿ ಮಾಡುವವರೆಗೂ ಏನು ಒಂದು ಬೇಸಾಯ ಕ್ರಮಗಳು ಬರ್ತವೆ, ಅವನ್ನು ಸರಿಯಾದ ರೀತಿಯಲ್ಲಿ ಸರಿಯಾದ ವೇಳೆಯಲ್ಲಿ ಸರಿಯಾದ ಪದ್ಧತಿಯಲ್ಲಿ ಮಾಡಿದೀವಪ್ಪ ಅಂತಂದ್ರೆ ಒಳ್ಳೆಯ ಒಂದು ಇಳುವರಿಯನ್ನು ಪಡೀಲಿಕ್ಕೆ ಸಾಧ್ಯವಾಗುತ್ತೆ. ಎಲ್ಲ ಒಂದು ಏನು ಬೇಸಾಯ ಪದ್ಧತಿಗಳನ್ನು ಅಳವಡಿಸಿಕೊಂಡಾಗ ಅದು ಸಮಗ್ರ ಬೇಸಾಯ ಪದ್ಧತಿಗಳು ಆಗ್ತವೆ ಅಂತಕ್ಕಂಥ ವಿಚಾರ. ಉದಾಹರಣೆಗೆ ಹೇಳಿ ನಮ್ಮ ರೈತರಿಗೆ ಈ ಭೂಮಿ ಸಿದ್ಧತೆ ಬಗ್ಗೆ ಹೇಳಿ. ಭೂಮಿ ಸಿದ್ಧತೆ ಮತ್ತು ಭೂಮಿ ಸಿದ್ಧತೆ ಆದಮೇಲೆ ಕಾಂಪೋಸ್ಟ್ ಗೊಬ್ಬರ ಅಥವಾ ತಿಪ್ಪೆ ಗೊಬ್ಬರವನ್ನು ಹಾಕ್ತಿರ್ತಾರೆ ರೈತರು. ಕೆಲಸ ಚಾಲು ಆಗೋದು ಭೂಮಿ ಸಿದ್ಧತೆ ಮತ್ತು ಕಾಂಪೋಸ್ಟ್ ಗೊಬ್ಬರ ಹಾಕೋದ್ರಿಂದ ಪ್ರಾರಂಭವಾಗುತ್ತೆ. ಇಲ್ಲಿ ಯಾವ್ಯಾವ ರೀತಿ ಒಂದು ಭೂಮಿ ಉಳುಮೆ ಮಾಡಬೇಕಾಗತ್ತೆ, ಭೂಮಿ ಉಳುಮೆಯನ್ನು ಯಾವಾಗ ಮಾಡಬೇಕಾಗತ್ತ, ಜೊತೆಗೆ ಹೇಗೆ ಮಾಡಬೇಕು, ಭೂಮಿ ಉಳುಮೆಯನ್ನು ಮಾಡುವಾಗ ಏನು ಒಂದು ಮುನ್ನೆಚ್ಚರಿಕೆಯನ್ನು ತಗೋಬೇಕಾಗತ್ತೆ ಸ್ವಲ್ಪ ಹೇಳಿ. ಈಗ ನಾವು ಸಾಮಾನ್ಯವಾಗಿ ಒಂದು ಬೆಳೆಗೆ ಹೋಗಬೇಕಾದ್ರೆ ನಾವು ಭೂಮಿ ಸಿದ್ಧತೆಯನ್ನು ಮಾಡ್ಕೋಬೇಕಾಗತ್ತೆ. ಭೂಮಿ ಸಿದ್ಧತೆ ಯಾವ ರೀತಿಯಪ್ಪ ಅಂತಂದರೆ ನಾವು ಮಾಗಿ ಉಳುಮೆಯಿಂದ ಹಿಡಿದು ಮಧ್ಯಮದಲ್ಲಿಯೂ ಸಹ ನಾವು ಮಾಡಬೇಕಾಗತ್ತೆ. ಈಗ ಭೂಮಿ ಸಿದ್ಧತೆ ಮಾಗಿ ಉಳುಮೆ ನಾವು ಏನು ಮಾಡಬೇಕಪ್ಪ ಅಂತಂದರೆ ಯಾವ ಒಂದು ನಮ್ಮ ಭಾಗದಲ್ಲಿ ಬೆಳೆಗೆ ಹೋಗ್ತೀವಿ ಅಂದರೆ ನಮ್ಮ ಹೊಲದಲ್ಲಿ ಯಾವ ಒಂದು ಬೆಳೆ ಬಿತ್ತುತ್ತೀವಿ. ಈಗ ಉದಾಹರಣೆಗಾಗಿ ನಾವು ಹತ್ತಿ ಬಿತ್ತುವವರು ಆಗಿದ್ದರೆ ಏನು ಮಾಡ್ತೀವಿ, ಅದು ಆಳವಾಗಿ ನಾವು ಮಾಗಿ ಉಳುಮೆಯನ್ನು ಮಾಡಬೇಕಾಗುತ್ತೆ. ಕಬ್ಬು ಯಾರು ಹೋಗ್ತಾ ಇರ್ತಾರೆ ಅವರು ಸಹ ಆಳವಾದ ಒಂದು ಮಾಗಿ ಉಳುಮೆಯನ್ನು ಮಾಡಬೇಕಾಗುತ್ತೆ. ಹಾಗೆಯೇ ಈಗ ನಾವು ಅಂದರೆ ಮೇಲಿನ ಅಂದರೆ ಶಾರ್ಟ್ ರೂಟೆಡ್ ಕ್ರಾಪ್ಸ್ ಅಂತ ಏನು ಹೇಳ್ತೀವಲ್ಲ, ಆ ಥರ ಒಂದು ಬೆಳೆಗಳನ್ನು ನಾವು ಹೋಗೋದಿದ್ದರೆ ಅದು ಕಡಿಮೆ ಆಳವಾಗಿ ನಾವು ಉಳುಮೆಯನ್ನು ಮಾಡಬೇಕಾಗತ್ತೆ. ಈ ಉಳುಮೆ ಅಂದರೆ ಈ ರೀತಿ ಉಳುಮೆ ಮಾಡೋದರಿಂದ ಏನಾಗುತ್ತಪ್ಪ ಅಂತಂತಂದರೆ ನಾವು ಆಳವಾದ ಒಂದು ಮಾಗಿ ಉಳುಮೆ ಮಾಡೋದರಿಂದ ಏನಾಗುತ್ತಾ, ಒಂದು ಆಲ್ರೆಡಿ ನಮ್ಮ ಒಂದು ಬೆಳೆಯಲ್ಲಿ ಅಥವಾ ಮಣ್ಣಿನಲ್ಲಿ ಯಾವುದೇ ಒಂದು ರೋಗ ಆಗಲಿ ಅಥವಾ ಕೀಟಗಳ ಒಂದು ಕೋಶಾವಸ್ಥೆಯಲ್ಲಿರೋ ಜೀವಿಗಳನ್ನು ನಾವು ಮಣ್ಣಿನಿಂದ ಹೊರಗೆ ಅಂದರೆ ಬಿಸಿಲಿಗೆ ಒಡ್ಡಿದರೆ ಏನಾಗುತ್ತೆ, ಆ ರೋಗ ಮತ್ತು ಕೀಟಗಳ ಕೋಶಾವಸ್ಥೆಯಲ್ಲಿರುವ ಕೀಟಗಳನ್ನು ನಾವು ಹತೋಟಿ ಮಾಡ್ಬೋದು. ಸೊ ಈ ರೀತಿ ನಾವು ಒಂದು ಭೂಮಿ ಸಿದ್ಧತೆಯನ್ನು ಮಾಡ್ಕೋಬೇಕಾಗತ್ತೆ. ಈಗ ತಿಪ್ಪೆ ಗೊಬ್ಬರ ಅಂತ ಹೇಳಿದ್ರಿ, ನಾವು ಯೂಶ್ವಲ್ ಆಗಿ ರೈತರೆಲ್ಲ ತಿಪ್ಪೆ ಗೊಬ್ಬರ ಮೊದಲೆಲ್ಲ ತುಂಬಾ ಬೆಳೆಸ್ತಾ ಇದ್ದರು, ಅವಾಗೆಲ್ಲ ದನಕರುಗಳೆಲ್ಲ ಇದ್ದವು. ಸೊ ಈ ರೀತಿ ನಾವು ತಿಪ್ಪೆ ಗೊಬ್ಬರ ಏನಾರು ಹಾಕಬೇಕಪ್ಪ ಅಂತಂತಂದರೆ ಸುಮಾರು 2 ರಿಂದ 3 ವಾರಗಳ ಮೊದಲನೇ ನಾವು ತಿಪ್ಪೆ ಗೊಬ್ಬರವನ್ನು ನಮ್ಮ ಹೊಲಕ್ಕೆ ಹಾಕಬೇಕಾಗತ್ತೆ. ಯಾಕಂದರೆ ಬಿತ್ತುವ ಸಮಯದಲ್ಲಿ ಅವಾಗೆ ಹಾಕಿದ್ರೆ ಅದರಲ್ಲಿರೋ ಒಂದು ಪೋಷಕಾಂಶಗಳು ನಮ್ಮ ಬೆಳೆಗೆ ಲಭ್ಯವಾಗಲ್ಲ. ಆದಷ್ಟು ನಾವು ಏನು ಮಾಡ್ಬೇಕಂತಂದರೆ ಸುಮಾರು 15 ದಿವಸದ ಮುಂಚಿತವಾಗಿ ನಮ್ಮ ಹೊಲಕ್ಕೆ ನಾವು ತಿಪ್ಪೆ ಗೊಬ್ಬರನ ಹಾಕಿ ನಮ್ಮ ಭೂಮಿಯನ್ನು ರೆಡಿಯಾಗಿ ಇಟ್ಕೋಬಹುದು. ನೀವು ಹೇಳಿದಂಗೆ ರೈತರು ಆಳವಾದ ಉಳುಮೆ ಮತ್ತು ಮಧ್ಯಮ ಆಳವಾದಂಥ ಉಳುಮೆಯನ್ನು ಯಾವ ಬೆಳೆಯನ್ನು ಬೆಳೀತಾರೆ ಆ ಒಂದು ಬೆಳೆಗಳನ್ನು ಆಧಾರವಾಗಿ ಇಟ್ಟುಕೊಂಡು ಬೇಸಿಗೆಯಲ್ಲಿ ಚೆನ್ನಾಗಿ ಉಳುಮೆಯನ್ನು ಮಾಡಿಟ್ಕೋಬೇಕು. ನಂತರ ಬಿತ್ತೋದಕ್ಕಿಂತ ಮುಂಚೆ 3 ವಾರ ಮುಂಚಿತವಾಗಿ ಕಾಂಪೋಸ್ಟ್ ಗೊಬ್ಬರ ಇರ್ಬೋದು, ತಿಪ್ಪೆ ಗೊಬ್ಬರ ಇರ್ಬೋದನ್ನು ಚೆನ್ನಾಗಿ ಮಣ್ಣಿಗೆ ಸೇರಿಸಿ ನಂತರ ಬಿತ್ತನೆಯನ್ನು ಮಾಡಬೇಕಂತಕ್ಕಂಥ ವಿಚಾರ ಹೇಳಿದ್ರಿ. ಇದು ಒಂದು ಮೊದಲ ಬೇಸಾಯ ಕ್ರಮಗಳಿವೆಲ್ಲ. ಇನ್ನು ಬಿತ್ತನೆಗೆ ಹೋಗೋಕ್ಕಿಂತ ಮುಂಚೆ ರೈತರು ತಳಿಗಳನ್ನು ಆಯ್ಕೆ ಮಾಡ್ಕೋತಾರೆ. ಭತ್ತ ಇರ್ಬೋದು, ಶೇಂಗಾ ಇರ್ಬೋದು, ಸೂರ್ಯಕಾಂತಿ ಇರ್ಬೋದು. ಬೀಜಗಳ ಆಯ್ಕೆಯನ್ನು ಹೇಗೆ ಮಾಡಬೇಕು, ಬೀಜಗಳನ್ನು ಆಯ್ಕೆ ಮಾಡುವಾಗ ತಳಿಗಳನ್ನು ಆಯ್ಕೆ ಮಾಡುವಾಗ ಏನು ಒಂದು ಮುನ್ನೆಚ್ಚರಿಕೆಯನ್ನು ತೊಗೋಬೇಕಾಗತ್ತೆ ಇಲ್ಲಿ. ಆಮೇಲೆ ಬಿತ್ತನೆಯನ್ನು ಮಾಡಬೇಕಾದ್ರೆ ಹೇಗೆ ಬಿತ್ತನೆ ಮಾಡಬೇಕು, ಆಮೇಲೆ ಹೇಳ್ತಿರ್ತಾರೆ ಒಮ್ಮೆ ಸೀಸನ್ ಮುಗಿದು ಹೋತು ಅಥವಾ ಕಾಲ ಮುಗಿದೋತು ಹಿಂದಾತು ಬಿತ್ತನೆ ನಮ್ಮದು ಅಂತಕ್ಕಂಥ ವಿಚಾರ ಅಲ್ಲಲ್ಲಿ ರೈತ ಮಾತಾಡ್ತಾರೆ. ಇಲ್ಲಿ ಏನು ಎಚ್ಚರಿಕೆಯನ್ನು ತಗೋಗಿ ಈ ಒಂದು ಬೇಸಾಯ ಕ್ರಮಗಳಲ್ಲಿ. ಈಗ ತಳಿಗಳ ಆಯ್ಕೆಗೆ ನಾವು ಬಂದರೆ ನಾವು ಉದಾಹರಣೆಗಾಗಿ ಈ ಒಂದು ಭಾಗದಲ್ಲಿ ಏನಾಗುತ್ತೆ, ಒಣ ಬೇಸಾಯದಲ್ಲಿ ತೊಗರಿಗೆ ಹೋಗ್ತಾ ಇರ್ತಾರೆ ರೈತರು. ಈಗ ನಾವು ತೊಗರಿ ಬೆಳೆಗೆ ಹೋಗ್ಬೇಕಂತಂದರೆ ನಾವು ತೊಗರಿಯಲ್ಲಿ ಸಾಮಾನ್ಯವಾಗಿ ಬರ ನಿರೋಧಕ ಒಂದು ತಳಿ ಆಗಲಿ ಮತ್ತು ಇನ್ನೊಂದು ಏನಂದರೆ ಗೊಡ್ಡು ರೋಗ ಬರ್ತಾ ಇರುತ್ತೆ. ಸೊ ಈ ರೀತಿ ಒಂದು ಬರ ನಿರೋಧಕ ಮತ್ತು ಗೊಡ್ಡು ರೋಗ, ಸೊರಗು ರೋಗ ಅಂತ ಹೇಳ್ತೀವಿ, ಈ ಒಂದು ರೋಗಗಳ ನಿರೋಧಕ ಶಕ್ತಿ ಹೊಂದಿರುವ ತಳಿಗಳನ್ನು ನಾವು ಆಯ್ಕೆ ಮಾಡ್ಕೋಬೇಕು. ಅದು ಯಾವುದಪ್ಪ ಇವಾಗ ನಮಗೆ ಲಭ್ಯವಿರೋ ಒಂದು ತಳಿ ಅದು ಅಂದರೆ GRG 811 ಅಂತ ಹೇಳ್ತೀವಿ. ಸೊ ಈ ಒಂದು ತಳಿಯು ಸುಮಾರು 160 ರಿಂದ 165 ದಿವಸದ ಒಂದು ತಳಿಯಾಗಿರುತ್ತೆ. ಅಂದರೆ ಸಾಮಾನ್ಯವಾಗಿ ನಾವು ಯಾವುದೇ ಒಂದು ಬೆಳೆಗೆ ಹೋಗ್ಬೇಕಂತಂದರೆ ನಮ್ಮ ಭೂಮಿಯಲ್ಲಿ ಒಂದು ಗೊಡ್ಡು ರೋಗ ಅಥವಾ ಈ ರೀತಿ ಏನಾದರೂ ತೊಂದರೆಗಳಿದಾವ, ಸೊ ಆ ಥರ ಸಂಬಂಧಪಟ್ಟಂಥ ಒಂದು ತಳಿಗಳನ್ನೇ ನಾವು ಆಯ್ಕೆ ಮಾಡ್ಕೋಬೇಕು. ಹಾಗೆಯೇ ಈಗ ಒಣ ಬೇಸಾಯದಲ್ಲಿ ನಾವು ಮೊದಲನೇದಾಗಿ ಏನು ಮಾಡಬೇಕಪ್ಪ ಅಂತಂದರೆ ತಳಿಗಳಿಗೆ ಬರ ನಿರೋಧಕ ಶಕ್ತಿ ಹೆಚ್ಚು ಮಾಡಲಿಕ್ಕೆ ನಾವು ಏನು ಮಾಡಬೇಕು ಅಂತಂದರೆ ಬೀಜೋಪಚಾರ ಮಾಡಬೇಕಾಗತ್ತೆ. ಅದು ನಾವು ಕ್ಯಾಲ್ಸಿಯಂ ಕ್ಲೋರೈಡ್ಲಿಂದ ಈ ಒಂದು ತೊಗರಿಯಲ್ಲಿ ಬೀಜೋಪಚಾರ ಮಾಡ್ತೀವಿ. ಸುಮಾರು 2% ಒಂದು ಕ್ಯಾಲ್ಸಿಯಂ ಕ್ಲೋರೈಡಲ್ಲಿಂದ ನಾವು 1 ತಾಸು ನೆನೆಸಿ ನೆರಳಿನಲ್ಲಿ ಸುಮಾರು 7 ತಾಸು ಒಣಗಿಸಿ ನಾವು ಈ ಒಂದು ಬಿತ್ತನೆಯನ್ನು ಮಾಡ್ತಾ ಇರ್ತೀವಿ. ಇದೇ ರೀತಿ ಬೇರೆ ಬೆಳೆಗಳಲ್ಲಿಯೂ ಸಹ ನಾವು ಈ ಒಂದು ತಳಿಯ ಆಯ್ಕೆ ತುಂಬ ಪ್ರಾಮುಖ್ಯತೆ ಪಾತ್ರವನ್ನು ವಹಿಸ್ತೈತೆ.
ಬೀಜೋಪಚಾರ ಮಾಡೋದ್ರಿಂದ ನೀವು ಹೇಳಿದಂಗೆ ಕಡಿಮೆ ಖರ್ಚಿನಲ್ಲಿ ರೋಗಗಳನ್ನು ಅಥವಾ ಕೀಟಗಳನ್ನು ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಕೀಟನಾಶಕದಿಂದ ಬೀಜೋಪಚಾರ ಮಾಡ್ಬೋದು, ರೋಗನಾಶಕದಿಂದ ಬೀಜೋಪಚಾರ ಮಾಡ್ಬೋದು. ಅಂದರೆ ಏನು ಬಿತ್ತನೆ ಆದ ತಕ್ಷಣ ಮೊದಲ 1 ತಿಂಗಳಿನಲ್ಲಿ ಏನು ಕೀಟ ರೋಗ ಬಾಧೆಗಳು ಬರುತ್ತವೆ ಅವುಗಳನ್ನು ಹತೋಟಿ ಮಾಡಲಿಕ್ಕೆ ಬೀಜೋಪಚಾರ ಒಂದು ಒಳ್ಳೆಯ ಪ್ರಮುಖ ಅಸ್ತ್ರ ಅಂತೇಳಿ ನೀವೆಲ್ಲ ವಿಜ್ಞಾನಿಗಳು ರೈತರಿಗೆಲ್ಲ ಹೇಳ್ತಾ ಇರ್ತೀರಿ. ಇದು ಬೀಜೋಪಚಾರ. ಬಿತ್ತನೆ ಮಾಡೋದನ್ನು ರೈತರು ಹೇಗೆ ಬಿತ್ತನೆ ಮಾಡ್ಬೇಕಾದ್ರೆ ಯಾವುದು ನಿಗದಿಪಡಿಸಿದ ಅಂತರ, ಶಿಫಾರಸು ಮಾಡಿದ ಅಂತರಗಳು ಬೇರೆ ಬೇರೆ ಆಗಿರ್ತವೆ. ಇಲ್ಲಿ ಹೇಗೆ ರೈತರು ಮುತುವರ್ಜಿ ವಹಿಸಬೇಕು, ಮತ್ತು ವಿಜ್ಞಾನಿಗಳು ಹೇಳ್ತಾರೆ ರೈತರಿಗೆಲ್ಲ ಎಕರೆಗೆ ಇಂತಿಷ್ಟು ಸಸಿಗಳಿರಬೇಕು ಆಯಾ ಬೆಳೆಗಳಲ್ಲಿ ಅಂತಕ್ಕಂಥದ್ದು. ಇಲ್ಲಿ ಭಾಳಷ್ಟು ಎಚ್ಚರಿಕೆ ಅಥವಾ ಮುತುವರ್ಜಿಯನ್ನು ಏನೇನು ವಹಿಸಬೇಕಾಗತ್ತೆ ರೈತರು? ಈಗ ನಾವು ತಳಿ ಆಯ್ಕೆ ಮಾಡಿದ ಮೇಲೆ ನಿರ್ದಿಷ್ಟವಾದ ಒಂದು ಹೊಲಕ್ಕೆ ಅಂದರೆ ಒಂದು ಎಕರೆಗೆ ಎಷ್ಟು ಬೀಜ ಹೋಗ್ತೈತಿ ಅನ್ನೋದು ನಾವು ದೃಢಪಡಿಸ್ಕೊಳ್ಬೇಕಾಗತ್ತೆ. ನಾವು ಸಾಮಾನ್ಯವಾಗಿ ಈಗ ತೊಗರಿಗೆ ಬೆಳೆಗೆ ಬಂದರೆ ಸುಮಾರು 40 ಸೆಂಟಿಮೀಟರ್ ಅಂದರೆ ಸಾಲಿನಿಂದ ಸಾಲಕ್ಕೆ ನಾವು ಅಷ್ಟು ಅಂತರವನ್ನು ಕಾಪಾಡಿಕೊಳ್ಬೇಕು. ಹಾಗೆಯೇ ಈಗ ಒಂದು ಬೆಳೆಯಿಂದ ಬೆಳೆಗೆ 30 ಸೆಂಟಿಮೀಟರ್ನಷ್ಟು ನಾವು ಅಂತರವನ್ನು ಕಾಪಾಡಿಕೊಂಡು ಬಿತ್ತನೆಯನ್ನು ಮಾಡಬೇಕಾಗತ್ತೆ. ಈ ರೀತಿ ಯಾಕಂದರೆ ದೀರ್ಘಾವಧಿ ತಳಿ ಮತ್ತು ಹುಲಸಾಗಿ ಜಾಸ್ತಿ ಬೆಳೆಯುವುದರಿಂದ ಈ ಒಂದು ಅಂತರ, ಅದೇ ರೀತಿಗೆ ನಾವು ಏಕದಳ ಧಾನ್ಯಗಳು ಅಂತ ಹೇಳ್ತಾ ಇರ್ತೀವಿ ಕೆಲವೊಂದು, ಅವು ಒಂದು ಬೆಳೆಯಲ್ಲಿ ಏನಾಗುತ್ತೆ ಕಡಿಮೆ ಅಂತರವನ್ನು ಕಾಪಾಡ್ಕೊಳ್ಬೋದು. ಈ ರೀತಿ ನಾವು ಈಗ ಅಂತರ ಸಾಲಿಂದ ಸಾಲಾಗಲಿ ಅಥವಾ ಗಿಡದಿಂದ ಗಿಡಕ್ಕೆ ಈ ಒಂದು ಅಂತರವನ್ನು ಕಾಪಾಡಿಕೊಂಡು ಬಿತ್ತನೆ ಮಾಡುವುದರಿಂದ ಏನಾಗುತ್ತೆ ನಮಗೆ ಅಂತರ ಬೇಸಾಯ ಕ್ರಮಗಳನ್ನು ಕೈಗೊಳ್ಳೋದರಾಗಲಿ ಮತ್ತು ಯಾವುದಾದ್ರೂ ಒಂದು ಪ್ಲಾಂಟ್ ಪ್ರೊಟೆಕ್ಷನ್ ಮೇಜರ್ಸನ್ನು ನಾವು ಸಿಂಪಡಣೆ ಮಾಡಲಿಕ್ಕೆ ತಿರುಗಾಡಲಿಕ್ಕೆ ಹೊಲದಲ್ಲಿ ಆಗಲಿ ಈ ರೀತಿ ಅನುಕೂಲವಾಗ್ತಾ ಇರುತ್ತೆ. ಇನ್ನು ಬಿತ್ತನೆ ಕಾಲದ ಬಗ್ಗೆ ಏನು ಹೇಳ್ತೀರಿ? ಬಿತ್ತನೆ ಒಂದು ಕಾಲ ಏನಿದೆ, ಇದು ಒಂದು ಸಮಗ್ರ ಬೇಸಾಯದಲ್ಲಿ ಪದ್ಧತಿಯಲ್ಲಿ ಬರ್ತಕ್ಕಂಥದ್ದು. ಬಿತ್ತನೆ ಸೀಸನ್ ಅಥವಾ ಕಾಲ ಅಂತ ಹೇಳ್ತೀವಿ. ಇಲ್ಲಿ ಇದು ಇಳುವರಿ ಮೇಲೆ ಯಾವ ರೀತಿ ವ್ಯತಿರಿಕ್ತ ಪರಿಣಾಮ ಬೀರ್ತದೆ ಬಿತ್ತನೆ ಮಾಡ್ತಕ್ಕಂಥ ಸಮಯ? ಹೌದು, ಈಗ ನಾವು ಸಮಯನೂ ಸಹ ಅಷ್ಟೇ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಯಾಕಂದರೆ ಮೊದಲೇ ನಮಗೆ ಸಮಯಕ್ಕೆ ಸರಿಯಾಗಿ ಮಳೆ ಬರ್ತಾ ಇತ್ತು, ಸರಿಯಾಗಿ ನಾವು ನಮ್ಮ ಪೂರ್ವಜರು ಒಳ್ಳೆ ಬಿತ್ತನೆಯನ್ನು ಮಾಡಿ ಬೆಳೆಯನ್ನು ತೆಗಿತಾ ಇದ್ದರು. ಸೊ ಇತ್ತಿತ್ತಲಾಗಿ ಏನಾಗ್ಬಿಟ್ಟಿತ್ತು ಅಂದರೆ ನಮಗೆ ಮಳೆ ಹವಾಮಾನದ ಒಂದು ವೈಪರೀತ್ಯದಿಂದ ಮಳೆ ಬರುವುದರಲ್ಲಿ ಏರುಪೇರಿನಿಂದ ನಮಗೆ ಬಿತ್ತನೆಯ ಸಮಯದಲ್ಲಿ ಅಡಚಣೆಗಳಾಗ್ತಾ ಇದ್ದಾವೆ. ಈ ರೀತಿ ಅಡಚಣೆ ಆಗುವುದರಿಂದ ನಮಗೇನಾಗುತ್ತೆ ಕೊನೆಗೆ ಆ ಒಂದು ಬೆಳೆ ರೋಗ ಮತ್ತು ಕೀಟಗಳ ಬಾಧೆಗೆ ಒಳಪಡುವ ಒಂದು ಸಾಧ್ಯತೆಗಳಿರ್ತವೆ. ನಾವು ಸಾಮಾನ್ಯವಾಗಿ ಈಗ ಒಂದು ಹತ್ತಿಯಲ್ಲಿ ನೋಡ್ತಾ ಇರ್ತೀವಿ, ಅದು ಸರಿಯಾದ ಸಮಯಕ್ಕೆ ಅಂದರೆ ಜೂನ್ ತಿಂಗಳಲ್ಲಿ ನಾವು ಅದರ ಒಂದು ಬಿತ್ತನೆಯನ್ನು ಮಾಡಿದ್ರೆ ನಮಗೆ ಒಳ್ಳೆ ಬೆಳೆ ಬರಲು ಸಾಧ್ಯವಾಗುತ್ತೆ. ಅದೇ ರೀತಿಯಾಗಿ ಸ್ವಲ್ಪ ಮುಂದೆ ಅಂದರೆ ಜುಲೈ 2ನೇ ವಾರ ಈ ರೀತಿ ಕೊನೆಯ ವಾರದಲ್ಲಿ ನಾವು ಒಂದು ಬಿತ್ತನೆ ಮಾಡಿದ ಮೇಲೆ ಏನಾಗುತ್ತೆ ಅಂದರೆ ಆ ಒಂದು ಕಾಯಿ ಕಟ್ಟುವ ಹಂತ ಮತ್ತು ಕಾಯಿ ಬಲಿಯುವ ಹಂತ ಏನಾಗ್ಬಿಡ್ತೈತಿ ಚಳಿಗಾಲಕ್ಕೆ ಹೋಗ್ಬಿಡುತ್ತೆ. ಸೊ ಆ ಚಳಿಗಾಲದಲ್ಲಿ ಏನಾಗುತ್ತೆ ನಮಗೆ ಕೆಂಪು ರೋಗ ಅಂತ ಏನು ಹೇಳ್ತೀವ, ಇಟ್ಟಂಗಿ ರೋಗ, ಈ ರೀತಿ ಒಂದು ರೋಗಗಳಿಗೆ ತುತ್ತಾಗಿ ಆ ಒಂದು ಚಳಿಗಾಲದಲ್ಲಿ ನಮಗೆ ಪೋಷಕಾಂಶಗಳ ಕೊರತೆ ಬಹಳ ಕಾಡ್ತಾ ಇರುತ್ತೆ. ಯಾಕಂದರೆ ಆ ಒಂದು ಕಾಯಿ ಬಲಿಯುವ ಹಂತದಲ್ಲಿ ನಮಗೆ ಒಳ್ಳೆಯ ಪೋಷಕಾಂಶಗಳನ್ನು ಆ ಗಿಡಕ್ಕೆ ಹಾಕಬೇಕಾಗತ್ತೆ. ಸೊ ಈ ರೀತಿ ಚಳಿಗಾಲದಲ್ಲಿ ಆ ಒಂದು ಪೋಷಕಾಂಶಗಳ ಲಭ್ಯತೆ ಕುಂಠಿತವಾಗಿ ನಮ್ಮ ಬೆಳೆಗಳಲ್ಲಿ ಇಳುವರಿ ಕಡಿಮೆ ಆಗಲು ಒಂದು ಕಾರಣ ಆಗ್ತವೆ. ಸೊ ಆದ್ದರಿಂದ ಏನು ಮಾಡಬೇಕು ರೈತ ಬಾಂಧವರು ಒಂದು ಸರಿಯಾದ ಸಮಯಕ್ಕೆ ನಾವು ಈ ಬಿತ್ತನೆಯನ್ನು ಕೈಗೊಳ್ಳಬೇಕಾಗುತ್ತೆ. ಬಟ್ ಆದ್ರೂ ಆಗಲ್ಲ ಕೆಲವೊಂದು ಟೈಮು, ಯಾಕಂದರೆ ನಮಗೆ ಹಸಿ ಮಳೆ ಆಗಲ್ಲ, ಮಳೆ ಲೇಟಾಗಿ ಬರೋದ್ರಿಂದ ಲೇಟಾಗಿ ಬಿತ್ತನೆಗೆ ಹೋಗ್ತಾ ಇರ್ತಾರೆ. ಆ ಒಂದು ಸಮಯದಲ್ಲಿ ರೈತ ಬಾಂಧವರಲ್ಲಿ ನಾನೇನು ವಿನಂತಿ ಮಾಡ್ಕೋತೀನಪ್ಪ ಅಂತಂದರೆ ತಮ್ಮ ಹತ್ತಿರದ ಒಂದು ರೈತ ಸಂಪರ್ಕ ಕೇಂದ್ರ ಆಗಲಿ ಅಥವಾ ನಮ್ಮ ರೈತ ಕೃಷಿ ವಿಜ್ಞಾನ ಕೇಂದ್ರಗಳನ್ನಾಗಲಿ ಸಂಪರ್ಕಿಸಿ ಆ ಒಂದು ಸರಿಯಾದ ಒಂದು ತಳಿಯನ್ನು ಆಯ್ಕೆ ಮಾಡಿಕೊಂಡು ತಾವು ಬಿತ್ತನೆಯನ್ನು ಮಾಡ್ಬೋದು. ಇನ್ನು ರೈತರು ಒಳ್ಳೆಯ ತಳಿಗಳನ್ನ ಆಯ್ಕೆ ಮಾಡು, ಒಳ್ಳೆಯ ಒಂದು ಕಾಲದಲ್ಲಿ ಬಿತ್ತನೆ ಆಗುತ್ತೆ. ಬಿತ್ತನೆ ಆದಮೇಲೆ ಕಳೆಗಳ ಸಮಸ್ಯೆ ಭಾಳ ಮುಖ್ಯ ಕಾಡ್ತಾ ಇರುತ್ತೆ ರೈತರನ್ನ. ಕಳೆನಾಶಕ ಸಿಂಪರಣೆ ಮಾಡ್ತಾರೆ, ಅಂತರ್ ಬೇಸಾಯ ಮಾಡ್ತಾ ಇರ್ತಾರೆ. ಇಲ್ಲಿ ಹೇಗೆ ರೈತರು ಅಂತರ್ ಬೇಸಾಯದ ಬಗ್ಗೆ ಕಾಳಜಿ ವಹಿಸಬೇಕು? ಅಂತರ್ ಬೇಸಾಯ ಇದು ಒಂದು ಬೇಸಾಯ ಕ್ರಮ, ಏನು ಹೇಳ್ತಾರೆ ರೈತರಿಗೆ? ಹೌದು ಸರ್, ಈಗ ನಾವು ಕಳೆಗಳದ್ದು ಒಂದು ದೊಡ್ಡ ಪ್ರಾಬ್ಲಮ್ ಆಗುತ್ತೆ. ಸರ್ವೇ ಸಾಮಾನ್ಯವಾಗಿ ರೈತರು ಬಿತ್ತುತ್ತಾರೆ, ಚೆನ್ನಾಗಿ ಎಲ್ಲ ಮಾಡ್ತಾ ಇರ್ತಾರೆ. ಈ ಕಳೆಗಳ ಸಂಖ್ಯೆಯಿಂದ ಏನಾಗುತ್ತೆ ಇಳುವರಿಯಲ್ಲಿ ತುಂಬಾ ನಮಗೆ ಕಡಿಮೆ ಆಗಲಿಕ್ಕೆ ಕಾರಣೀಭೂತವಾಗುತ್ತೆ. ನಾವು ಕಳೆಗಳನ್ನು ನಾವು ಯಾವ ರೀತಿ ಅಂದರೆ 2 ರೀತಿ ನಾವು ಕಂಟ್ರೋಲ್ ಮಾಡ್ತಾ ಇರ್ತೀವಿ. ಪ್ರೀ ಎಮರ್ಜೆನ್ಸ್ ಹರ್ಬಿಸೈಡು ಮತ್ತು ಮಧ್ಯಮದಲ್ಲಿ ಅಂದರೆ 25ರಿಂದ 30 ದಿವಸದ ಒಂದು ಬೆಳೆ ಇದ್ದಾಗ ನಾವು ಕಳೆನಾಶಕಗಳನ್ನು ಯೂಸ್ ಮಾಡ್ತಾ ಇರ್ತೀವಿ. ಈಗ ಪ್ರಾರಂಭಿಕ ಹಂತದಲ್ಲಿ ನಾವು ರೈತ ಬಾಂಧವರಲ್ಲಿ ವಿನಂತಿ ಏನು ಮಾಡ್ತೀನಪ್ಪ ಅಂತಂದರೆ ತಮ್ಮ ಹೊಲದಲ್ಲಿ ಆಲ್ರೆಡಿ ಗೊತ್ತಿರುತ್ತೆ ಯಾವ ಹೊಲದಲ್ಲಿ ಕಳೆಗಳ ಜಾಸ್ತಿ ಬರ್ತಾ ಇರ್ತಾವೆ ಅಂತ ತಮಗೇನಾದರೂ ಗೊತ್ತಾಯ್ತಪ್ಪ ಅಂತಂದರೆ ಆ ಬಿತ್ತುವ ಸಮಯದಲ್ಲಿ ಆ ಬಿತ್ತಿದ ದಿವಸ ಅಥವಾ ಮರು ದಿವಸ ತಾವು ಒಂದು ಕಳೆನಾಶಕ ಸಿಗ್ತಾ ಇರುತ್ತದೆ. ಪ್ರತಿಯೊಂದು ಬೆಳೆಗೆ ಅದರದಾದ ಒಂದು ಸ್ಪೆಸಿಫಿಕ್ ಕಳೆನಾಶಕ ಇರುತ್ತೆ. ಇವಾಗ ನಾನು ಉದಾಹರಣೆಗಾಗಿ ತೊಗರಿ ಮತ್ತು
ಹೆಸರು ಈ ರೀತಿ ಒಂದು ಬೆಳೆಗಳನ್ನು ತೆಗೆದುಕೊಂಡರೆ ನಾವು ಬಿತ್ತುವ ಸಮಯದಲ್ಲಿ ಪೆಂಡಿಮಿಥಿಲಿನ್ ಅಂತ ಒಂದು ಕಳೆನಾಶಕ ಸಿಗುತ್ತೆ. ಈ ಪೆಂಡಿಮಿಥಿಲಿನನ್ನು ತಾವು ಸಿಂಪರಣೆ ಮಾಡ್ಬೋದು. ಅದು ಪೆಂಡಿಮಿಥಿಲಿನ್ 2 ರೀತಿಯಲ್ಲಿ ಸಿಗ್ತಾ ಇರುತ್ತೆ. ಸೊ 30 EC ಅಂತ ಏನು ಸಿಗ್ತೈತೆ ಅದು 1 ಲೀಟ್ರನ್ನ ನಾವು ಸಿಂಪರಣೆ ಮಾಡ್ಬೋದು. ಇಲ್ಲಪ್ಪ ಅಂತಂದರೆ 38.7 CS ಒಂದು ರೂಪದಲ್ಲಿ ಸಿಗ್ತಾ ಇರುತ್ತೆ. ಅದನ್ನು ನಾವು 0.7 ಲೀಟರನ್ನು ಪ್ರತಿ ಎಕರೆಗೆ ಸಿಂಪರಣೆ ಮಾಡ್ಬೋದು. ಈ ಸಿಂಪರಣೆ ಮಾಡೋದರಲ್ಲಿ ಒಂದು ಜಾಗೃತಿ ಏನು ವಹಿಸ್ಬೇಕಪ್ಪ ಅಂತಂದರೆ ನಾವು ಆ ಮಣ್ಣಿನಲ್ಲಿ ಸ್ವಲ್ಪ ತೇವಾಂಶ ಇರಬೇಕಾಗತ್ತೆ, ಅಂದ್ರೇ ಅದನ್ನು ಎಫೆಕ್ಟಿವ್ ಆಗಿ ಅದನ್ನು ಕಂಟ್ರೋಲ್ ಆಗ್ತೈತೆ. ಹಾಗೆಯೇ ನಾವು ಬಿತ್ತುವ ಸಮಯದಲ್ಲಿ ಹೇಳಿದಾರಂತ ಹೇಳಿ 3-4 ದಿವಸದ ನಂತರ ತಾವು ಕಳೆನಾಶಕ ಸಿಂಪರಣೆ ಮಾಡಿದ್ರೆ ಏನಾಗ್ತದೆ, ತಮ್ಮ ಬೆಳೆಗೆ ಹಾನಿ ಆಗ್ತೈತಿ. ಸೊ ಕಳೆನಾಶಕ ಸಿಂಪರಣೆ ಮಾಡಬೇಕಾದ್ರೆ ತಾವು ಒಂದು ಯಾರಾದರೂ ರೈತ ವಿಜ್ಞಾನಿಗಳನ್ನು ಸಂಪರ್ಕಿಸಿ ತಾವು ಸಿಂಪರಣೆಯನ್ನು ಕೈಗೊಳ್ಳ್ರಿ. ಹಾಗೆಯೇ ನಾವು ಅಂತರ ಬೇಸಾಯ ಕ್ರಮಗಳ ಹೇಳೋದಾದರೆ ಸುಮಾರು 30ರಿಂದ 35 ದಿವಸದಲ್ಲಿಯೂ ಸಹ ನಮಗೆ ಕೆಲವೊಂದು ಕಳೆನಾಶಕಗಳಿರ್ತವೆ. ಈಗ ಇಮಿಜಿತಪೈರ್ ಅಂತ ಹೇಳ್ತೀವಿ, ಅದನ್ನು ಆ ಒಂದು ಕಳೆನಾಶಕವನ್ನು ಸಹ ತಾವು ಸಿಂಪರಣೆ ಮಾಡ್ಬೋದು. ಇಲ್ಲಪ್ಪ ಅಂತಂದರೆ ಕಳೆ ಕಡಿಮೆ ಇದೆ, ಆಲ್ರೆಡಿ ತಾವು ಪ್ರೀ ಎಮರ್ಜೆಂಟಾಗಿ ಒಂದು ಕಳೆನಾಶಕವನ್ನು ಯೂಸ್ ಮಾಡಿರ್ತೀರ. ಸೊ 30ರಿಂದ 30 ದಿವಸದಲ್ಲಿ ತಾವು ಅಂತರ ಬೇಸಾಯ ಕ್ರಮ ಕೈಗೊಂಡ್ರೆ ಆ ಕಳೆಯನ್ನು ಕಂಟ್ರೋಲ್ ಮಾಡ್ದಂಗೆ ಆಗುತ್ತೆ. ಮತ್ತು ನಾವು ಒಣ ಬೇಸಾಯದಲ್ಲಿ ಇರುವುದರಿಂದ ಮಣ್ಣಿನಲ್ಲಿರೋ ತೇವಾಂಶವನ್ನು ಸಹ ನಾವು ಒಂದು ಸಂರಕ್ಷಣೆ ಮಾಡಿಕೊಂಡಂಗೆ ಆಗುತ್ತೆ. ಸೊ ಈ ರೀತಿಯೂ ಸಹ ತಾವು ಅಂತರ ಬೇಸಾಯ ಮಾಡಿ ಕಳೆಗಳ ನಿಯಂತ್ರಣ ಮಾಡ್ಬೋದು. ಹಾಗೆಯೇ ಆ ಒಂದು ಸಮಯದಲ್ಲಿ ಏನಾಗುತ್ತೆ, 25ರಿಂದ 30 ದಿವಸದಲ್ಲಿ ಒಂದು ಕಳೆನಾಶಕವನ್ನು ನಾವು ಅದೇ ಒಂದು 25ರಿಂದ 30 ದಿವಸದ ಒಳಗಾಗಿನೇ ನಾವು ಸಿಂಪರಣೆ ಮಾಡಬೇಕು. ಇಲ್ಲಾಂದ್ರೆ ಏನಾಗುತ್ತೆ, ಕೆಲವೊಂದು ಜನ ಆಲ್ರೆಡಿ ಬೆಳೆ ಬೆಳೆದೈತೆ ಸರ್, ನಮಗೆ ಕಳೆ ಜಾಸ್ತಿ ಆಗಿಬಿಟ್ಟೈತೆ, ಆಗಲ್ಲ ಅಂತಂದಾಗ ಅವಾಗೇನಾಗುತ್ತೆ 40-45 ದಿವಸದಾಗ ತಾವು ಏನಾದರೂ ಸಿಂಪರಣೆ ಮಾಡಿದ್ರೆ ತಮ್ಮ ಕಳೆ ಅದು ಹತೋಟಿ ಆಗಲ್ಲ. ಯಾಕಂದರೆ ಕಳೆಯು ಆ ಒಂದು ಹಂತದಲ್ಲಿ ತಾವು ಸಿಂಪರಣೆ ಮಾಡ್ಬೇಕಂತಂದರೆ 2ರಿಂದ 3 ಎಲೆ ಒಂದು ಕಳೆ ಇರಬೇಕು, ಕಸ ಇರಬೇಕು. ಅಂದರೆ ಕಸ ಬಲ್ತಿರಬಾರದು, ಎಳಿ ಕಸ ಇತ್ತಂದ್ರೆ ಮಾತ್ರ ತಾವು ಸಂಪೂರ್ಣವಾಗಿ ಆ ಕಳೆಯನ್ನು ಹತೋಟಿ ಮಾಡಬೇಕಾಗತ್ತೆ. ಸೊ ಈ ರೀತಿ ಒಂದು ತಾವು ನೆನಪಲ್ಲಿ ಈ ಒಂದು ಕಳೆನಾಶಕವನ್ನು ಉಪಯೋಗ ಮಾಡಬೇಕಾದ್ರೆ ಇದೊಂದು ನೆನಪಿಟ್ಕೊಳ್ರಿ. ಅಂದರೆ ನೀವು ಹೇಳಿದಂಗೆ ಯಾವ ಒಂದು ಭೂಮಿಯಲ್ಲಿ ಪ್ರತಿ ವರ್ಷ ಹೆಚ್ಚಿನ ಪ್ರಮಾಣದಲ್ಲಿ ಕಳೆಗಳು ಬರ್ತಿರ್ತವೆ, 100% ಕಳೆಗಳು ಬಂದೇ ಬರ್ತವೆ ಅಂತಕ್ಕಂಥ ಒಂದು ಮಾಹಿತಿ ರೈತರಿಗೆ ಇತ್ತಪ್ಪ ಅಂತಂದ್ರೆ ಅವಾಗ ಬಿತ್ತನೆ ಮಾಡಿದ ತಕ್ಷಣ, ಬಿತ್ತನೆ ದಿವಸ ಅಥವಾ ಬಿತ್ತನೆ ಮರುದಿವಸ ಕಳೆನಾಶಕಗಳು ಕೆಲವೊಂದು ಈಗ ಏಕದಳ ಧಾನ್ಯಗಳಿಗೆಲ್ಲ ಅಟ್ರಾಜಿನ್ ಅಂತ ಹೇಳ್ತೀರಿ, ದ್ವಿದಳ ಧಾನ್ಯಗಳೆಲ್ಲ ಬೇರೆ ಕಳೆನಾಶಕಗಳು ನೀವು ಹೇಳಿದಂಗೆ ತೊಗರಿಗೆ ಪೆಂಡಿಮಿಥಿಲಿನ್ ಅಂತ ಹೇಳಿರ್ತಾವೆ. ಇಂಥ ಒಂದು ಕಳೆನಾಶಕಗಳನ್ನ ನಿಗದಿಪಡಿಸಿದಂಥ ಒಂದು ಪ್ರಮಾಣದಲ್ಲಿ ತೇವಾಂಶ ಇದ್ದಾಗನೇ ಅದನ್ನು ಭೂಮಿ ಮೇಲೆ ಮಣ್ಣಿಗೆ ಸಿಂಪರಣೆ ಮಾಡೋದ್ರ ಮುಖಾಂತರ ಕಳೆಗಳ ನಿರ್ವಹಣೆಯನ್ನು ಮಾಡ್ಬೋದು. ಇನ್ನು ಅಂತರ್ ಬೇಸಾಯವನ್ನು ಬೇರೆ ಬೇರೆ ಬೆಳೆಗಳಲ್ಲಿ 2 ಸಲ ಮಾಡ್ತಿರ್ತಾರೆ ರೈತರು, 1 ಸಲ ಮಾಡ್ತಿರ್ತಾರೆ. ಇದ್ರ ಬಗ್ಗೆ ಏನು ಹೇಳ್ತೀರಿ? ಅಂತರ್ ಬೇಸಾಯ ಕೆಲವೊಂದು ಶೇಂಗಾಕ್ಕೆ ಬಂದಾಗ, ಶೇಂಗಾದಲ್ಲಿ ಕೆಲವೊಮ್ಮೆ ಅಂತರ್ ಬೇಸಾಯವನ್ನು ಮಾಡುವಂಥ ರೈತರು ಭಾಳಷ್ಟು ಗಮನ ಇಟ್ಟು ಅಂತರ್ ಬೇಸಾಯ ಮಾಡಬೇಕಾಗತ್ತೆ. ಇಲ್ಲಿ ಕೆಲವೊಮ್ಮೆ 40 ದಿವಸ ಆದಮೇಲೆ ಅಂತರ್ ಬೇಸಾಯ ಮಾಡಬಾರ್ದು ಅಂತ ಹೇಳ್ತಾ ಇರ್ತಿರ್ತಾವೆ ತಜ್ಞರಾಗಿ ರೈತರಿಗೆಲ್ಲ. ಶೇಂಗಾದಲ್ಲಿ ಏನು ಒಂದು ಕಿವಿ ಮಾತನ್ನು ಹೇಳ್ತೀರಿ ಅಂತರ್ ಬೇಸಾಯವನ್ನು ಮಾಡಬೇಕಾದಾಗ? ಈಗ ಅಂತರ ಬೇಸಾಯ ನಾವು ಮಾಡ್ಬೇಕಂತಂದ್ರೆ ನಮ್ಮ ಮುಖ್ಯವಾಗೇನು ಕಳೆ ನಿಯಂತ್ರಣ ಒಂದು, ಆಮೇಲೆ ಮಣ್ಣಿನಲ್ಲಿರೋ ತೇವಾಂಶವನ್ನು ಕಾಪಾಡಿಕೊಳ್ಳೋದು. ಹಾಗೆಯೇ ಕೆಲವೊಂದು ವಿಶೇಷವಾಗಿ ತಾವು ಮೆನ್ಷನ್ ಮಾಡಿದರೆ ಶೇಂಗಾ ಅಂತ, ಶೇಂಗಾ ಆಗಲಿ ಮತ್ತು ಕಬ್ಬಿನಲ್ಲಿ ಏನು ಮಾಡ್ತೀವಿ ನಾವು ಅಂತರ ಬೇಸಾಯ ಮಾಡುವ ಒಂದು ಉದ್ದೇಶ ಏನಾಗಿರ್ತೈತಪ್ಪ ಅಂತಂದರೆ ಆ ಕಳೆನಾಶ ಕಂಟ್ರೋಲ್ ಮಾಡೋದು ಇರುತ್ತೆ ಮತ್ತು ತೇವಾಂಶ ಕಾಪಾಡೋದ್ರ ಜೊತೆಗೆ ಏನಾಗುತ್ತೆ ನಾವು ಮಣ್ಣನ್ನು ಏರಿಸುವುದು ಒಂದು ಉದ್ದೇಶವಾಗಿರುತ್ತೆ. ಸೊ ಈ ರೀತಿ ನಾವು ಆ ಮಣ್ಣಿನ ಅಂದರೆ ಅದು ಡೇಟ್ ಅಂತ ಬಿಡ್ತಾ ಇರುತ್ತೆ, ಬಿಡೋದ್ರ ಸಮಯದಲ್ಲಿ ನಾವೇನು ಮಾಡಬೇಕು, ಅಂತರ ಬೇಸಾಯ ಮಾಡಿ ಆ ಮಣ್ಣನ್ನು ಬದುಗಳನ್ನು ಏರಿಸೋದು ಅಂತ ಹೇಳ್ತೀವಿ ನಾವು. ಸೊ ಆ ಬದು ಏರಿಸಿದ್ರೆ ಏನಾಗುತ್ತೆ, ನಮಗೆ ಹೆಚ್ಚಿನ ಕಾಯಿಗಳನ್ನು ಬಿಡಲಿಕ್ಕೆ ಅನುಕೂಲವಾಗುತ್ತೆ ಆ ಒಂದು ಹೂವಾಡುವ ಹಂತದಲ್ಲಿ. ಸೊ ಹೂವಾಡುವ ಹಂತದಲ್ಲಿ ನಾವು ಬದುವನ್ನು ಏರಿಸಬೇಕಾಗತ್ತೆ, ಶೇಂಗಾದಲ್ಲಿ ಆಗಲಿ ಮತ್ತು ಕಬ್ಬಿನಲ್ಲಿ. ಸೊ ಈ ರೀತಿ ಕೆಲವೊಂದು ಬೆಳೆಗಳಲ್ಲಿ ನಾವು ಅಂತರ ಬೇಸಾಯ ಮಾಡಬೇಕಾದ್ರೆ ಅದನ್ನು ಸಹ ನಾವು ಪಾಲನೆ ಮಾಡಿದ್ರೆ ಉತ್ತಮ ಬೆಳೆಯನ್ನು ನಾವು ನಿರೀಕ್ಷಿಸಬಹುದು. ಮುಖ್ಯವಾಗಿ ರೈತರಿಗೆಲ್ಲ ಬೆಳೆಗಳಲ್ಲಿ ಇಳುವರಿ ಹಾನಿಯಾಗೋದು ಕೀಟ ಮತ್ತು ರೋಗಗಳ ಬಾಧೆಯಿಂದ. ಇಲ್ಲಿ ಏನು ಗಮನಿಸಬೇಕು, ಕೀಟ ಮತ್ತು ರೋಗ ಬಾಧೆಯನ್ನು ಹೇಗೆ ಗಮನಿಸಿ ರೈತರು ಹತೋಟಿ ಕ್ರಮಗಳನ್ನು ಮಾಡಬೇಕಾಗತ್ತೆ. ಸಾಮಾನ್ಯವಾಗಿ ರೈತರು ಸಾಕಷ್ಟು ಕೀಟನಾಶಕವನ್ನು ಸಿಂಪರಣೆ ಮಾಡುವಾಗ ತಪ್ಪುಗಳನ್ನು ಮಾಡ್ತಿರ್ತಾರೆ. ಏನು ತಪ್ಪು ಮಾಡ್ತಿರ್ತಾರೆ ಅವುಗಳನ್ನು ಹೇಗೆ ತಿದ್ದುಕೊಳ್ಳಿಕ್ಕೆ ಸಾಧ್ಯತೆ ಇದೆ? ಹೌದು, ಈಗ ತಾವೆಲ್ಲ ಸುಮಾರು ದಿವಸಗಳಿಂದ ಈ ಒಂದು ಅಂದರೆ ಇತ್ತಿತ್ತಲಾಗಿ ನಮಗೆ ಕೀಟಗಳ ಮತ್ತು ರೋಗಗಳ ಒಂದು ಬಾಧೆಗೆ ನಮ್ಮ ಬೆಳೆಯನ್ನು ತುತ್ತಾಗ್ತಾ ಇದ್ದಾವೆ ಜಾಸ್ತಿಯಾಗಿ. ತಾವೆಲ್ಲ ಗೊತ್ತಿದೆ, ನೋಡಿದರೆ ಸುಮಾರು 1-2 ವರ್ಷದ ಹಿಂದೆಯಿಂದ ನಮಗೇನಾಗುತ್ತೋ ಪಾಲ್ ಆರ್ಮಿವರ್ ಅಂತ ಒಂದು ಹೊಸ ಕೀಟ ಬಂತು. ಸೊ ಹೀಗೇನೆ ಒಂದೊಂದು ಕೀಟ ಮತ್ತು ರೋಗಗಳ ಒಂದು ಬಾಧೆಗೆ ನಾವು ಹವಾಮಾನ ವೈಪರೀತ್ಯದಿಂದ ಈ ಬೆಳೆಗಳಲ್ಲಿ ಕಾಣಿಸ್ತಾ ಇದ್ದೇವೆ.
ಈ ಮುಂಜಾಗ್ರತವಾಗಿ ನಾವು ಯಾವುದೇ ಒಂದು ಕೀಟನಾಶಕವಾಗಲಿ ರೋಗನಾಶಕವನ್ನು ಸಿಂಪಡಣೆ ಮಾಡುವ ಸಮಯದಲ್ಲಿ ನಾವು ಏನು ಮಾಡ್ಬೇಕಂತಂದರೆ ಸರಿಯಾದ ಪ್ರಮಾಣದಲ್ಲಿ ಸಿಂಪಡಣೆ ಮಾಡಬೇಕಾಗತ್ತೆ. ಮುಂಜಾಗ್ರತಾ ಕ್ರಮವಾಗಿ ತಮ್ಮ ರಕ್ಷಣೆಯನ್ನು ಸಹ ತಾವು ಮಾಡ್ಕೋಬೇಕಾಗತ್ತೆ. ಮುಖ ಗವಸಗಳನ್ನು ಹಾಕೋದರಲ್ಲಿ ಅಥವಾ ಕೈ ಗವಸಗಳನ್ನು ಹಾಕಿಕೊಂಡು ಒಂದು ತಜ್ಞರ ಶಿಫಾರಸಿನ ಮೇರೆಗೆ ತಾವು ಸಿಂಪಡಣೆಯನ್ನು ಮಾಡಬೇಕು. ರೈತ ಬಾಂಧವರೇ, ತಾವು ಇನ್ನೊಂದು ಏನಪ್ಪ ಅಂತಂದರೆ ಸರ್ವೇ ಸಾಮಾನ್ಯವಾಗಿ ನಾ ಏನು ಹೇಳಿಕ್ಕೆ ಇಷ್ಟಪಡ್ತೀನಿ ಅಂದರೆ, ತಮಗೆಲ್ಲ ಗೊತ್ತಿರುತ್ತೆ, ಈಗ ಪ್ರಾರಂಭಿಕ ಹತ್ತಿಯಲ್ಲಿ ನಮಗೆ ರಸ ಹೀರುವ ಕೀಟಗಳ ಬಾಧೆ ಇರ್ತೈತಿ. ಆ ರಸ ಹೀರುವ ಕೀಟಗಳ ಬಾಧೆಗೆ ಏನಾಗುತ್ತೆ ಅಂತಂದರೆ, ತಾವು ಸತತವಾಗಿ ಕಂಟಿನ್ಯೂಯಸ್ ಆಗಿ ಒಂದೇ ಕೆಮಿಕಲನ್ನು ಸಿಂಪಡಣೆ ಮಾಡ್ತಾ ಇರ್ತೀರ. ಸೊ ಆ ರೀತಿ ಮಾಡಬಾರ್ದು. ಆ ಒಂದು ಕೆಮಿಕಲನ್ನು ಚೇಂಜ್ ಮಾಡಬೇಕಾಗತ್ತೆ. ಅಂದರೆ ಒಂದಾದಮೇಲೆ ಇನ್ನೊಂದು ಬೇರೆ ಬೇರೆ ಕೆಮಿಕಲ್ನ ಇದು ಮಾಡಿದ್ರೆ ನಾವೇನಾಗುತ್ತೆ, ಹುಳ ಹತೋಟಿ ಆಗುತ್ತೆ. ಇಲ್ಲಾಂದರೆ ಒಂದೇ ಆದರೆ ಏನಾಗುತ್ತೆ ಅಂದರೆ ಅದಕ್ಕೆ ಆ ಒಂದು ಕೆಮಿಕಲ್ಗೆ ನಿರೋಧಕ ಶಕ್ತಿಯನ್ನು ಕೀಟ ಬೆಳೆಸ್ಕೊಂಡ್ಬಿಡುತ್ತೆ. ಸೊ ಹೀಗೆ ತಾವು ಈ ಒಂದು ಸಿಂಪಡಣೆಯ ಸಮಯದಲ್ಲಿ ಸ್ಪೆಷಲಿಗೆ ಕೀಟ ಆಗಲಿ ಮತ್ತು ರೋಗಗಳ ಒಂದು ಸಿಂಪಡಣೆ, ಅದೇ ರೀತಿ ಕಳೆನಾಶಕ ಒಂದು ಸಿಂಪಡಣೆಯಲ್ಲಿ ತಾವು ಗಮನದಲ್ಲಿಟ್ಟುಕೊಂಡು ಏನಂದರೆ ಒಂದು ತಜ್ಞರ ಒಂದು ಶಿಫಾರಸನ್ನು ಪಡೆದು ತಾವು ಸಿಂಪಡಣೆಯನ್ನು ಮಾಡಬೇಕಾಗತ್ತೆ. ಇದಕ್ಕೆ ತಾವು ಹೇಳಿದಂಥ ವಿಚಾರಕ್ಕೆ ಇನ್ನೊಂದು ವಿಚಾರವನ್ನು ಸೇರಿಸೋದಾದರೆ, ಸಾಮಾನ್ಯವಾಗಿ ಮೊದಲ ಸಿಂಪರಣೆಯಾಗಿ ವಿಜ್ಞಾನಿಗಳು ಹೇಳೋದು ಬೇವಿನ ಮೂಲದ ಕೀಟನಾಶಕಗಳನ್ನು, ರೋಗನಾಶಕಗಳನ್ನು, ಜೈವಿಕ ರೋಗನಾಶಕಗಳನ್ನು ಬಳಸಿ ಅಂತ ಹೇಳ್ತಿರ್ತಾರೆ. ಕೆಲವೊಂದು ಟೈಮ್ ರೈತರು ಸ್ಟ್ರಾಂಗ್ ಇದ್ದಂಥ ಅತಿ ಶಕ್ತಿಶಾಲಿಯಾದಂಥ ಕೀಟನಾಶಕ ರೋಗನಾಶಕವನ್ನು ಮೊದಲೇ ಸಿಂಪರಣೆಗೆ ಬಳಸ್ತಿರ್ತಾರೆ. ಮುಂದಿನ ಸಿಂಪರಣೆ ಭಾಳಷ್ಟು ಕಠಿಣವಾಗಿ ಬಿಡುತ್ತೆ, ಯಾವುದೇ ಕೀಟಗಳು ಹತೋಟಿ ಆಗೋದಿಲ್ಲ. ಅದಕ್ಕೆ ರೈತ ಬಾಂಧವರು ಮೊದಲ ಸಿಂಪರಣೆಯನ್ನು ಮಾಡುವಾಗ ಬೇವಿನ ಮೂಲದ ಕೀಟನಾಶಕಗಳಿರ್ಬೋದು, ಜೈವಿಕ ಕೀಟನಾಶಕ ಅಥವಾ ರೋಗನಾಶಕಗಳನ್ನು ಬಳಸೋದ್ರ ಕಡೆ ಗಮನವನ್ನು ಹರಿಸಿದರೆ ಖಂಡಿತ ಮುಂದೆ ಏನು ಭಾಳಷ್ಟು ಕೀಟಗಳ ಹಾವಳಿ ಜಾಸ್ತಿ ಆದಾಗ ಅತ್ಯಂತ ಒಂದು ಶಕ್ತಿಶಾಲಿಯಾದಂಥ ಕೀಟನಾಶಕ ರೋಗನಾಶಕವನ್ನು ಬಳಸಲಿಕ್ಕೆ ಅನುಕೂಲವಾಗುತ್ತೆ. ಇದು ಒಂದು ವಿಚಾರವನ್ನು ರೈತರು ಗಮನಿಸಬೇಕು. ಇನ್ನು ಮತ್ತೊಂದು ತಾವೆಲ್ಲ ವಿಜ್ಞಾನಿಗಳು ರೈತರಿಗೆಲ್ಲ ಹೇಳೋದು ಬೆಳೆಗಳ ಕಟಾವಿನ ಬಗ್ಗೆ. ಏನು ಹೇಳ್ತೀರಿ? ಬೆಳೆಗಳು ಇನ್ನೇನು ಕಟಾವಿಗೆ ಸಿದ್ಧ ಆಗ್ತದವೆ, ರೈತರು ಕಟಾವು ಮಾಡುವಾಗ ಕೆಲವೊಂದು ತಪ್ಪುಗಳು ಮಾಡ್ತಿರ್ತಾರೆ. ಏನು ಮಾಡ್ತಿರ್ತಾರೆ? ಅವುಗಳಲ್ಲಿ ಏನು ಒಂದು ಎಚ್ಚರಿಕೆನ ತೊಗೋಬೇಕಾಗತ್ತೆ. ರೈತ ಬಾಂಧವರಲ್ಲಿ ನನ್ನ ವಿನಂತಿ ಏನಂದರೆ, ಆಲ್ರೆಡಿ ರೈತರಿಗೂ ಸಹ ಗೊತ್ತಿರುತ್ತೆ. ನಾವು ಸರ್ವೇ ಸಾಮಾನ್ಯವಾಗಿ ನಾನು ಒಂದೀಗ ಹವಾಮಾನ ವಿಭಾಗದಲ್ಲಿ ಕೆಲಸ ಮಾಡ್ತಿರೋದ್ರಿಂದ ಏನಾಗುತ್ತೆ, ಕಟಾವಿನ ಸಮಯದಲ್ಲಿ ಮಳೆಯ ಒಂದು ಮುನ್ಸೂಚನೆಯನ್ನು ಸಹ ತಾವು ಗಮನದಲ್ಲಿಟ್ಕೊಳ್ಬೇಕಾಗತ್ತೆ. ಯಾವ ರೀತಿ ಅಂದರೆ, ಈಗ ಎಕ್ಸಾಮ್ಸ್ ತಮಗೆಲ್ಲ ಗೊತ್ತಿದೆ, ಉದಾಹರಣೆಗಾಗಿ ಭತ್ತದಲ್ಲಿ ಕೊನೆಯ ಒಂದು ವಾರದಲ್ಲಿ ಏನಾದರೂ ನಮಗೆ ಮಳೆ ಬಂದರೆ ಭತ್ತ ಕಟಾವು ಮಾಡೋಕ್ಕೆ ಆಗಲ್ಲ. ಸೊ ಆ ರೀತಿ ಒಂದು ಪ್ರಾಬ್ಲಮ್ ಆಗುತ್ತೆ. ಅಥವಾ ಕಟಾವು ಮಾಡಿದ ಮೇಲೆ ತುಂಬ ಜಾಸ್ತಿ ಇರುತ್ತೆ, ಅದನ್ನು ಸಡನ್ನಾಗಿ ಮಳೆ ಬಂದುಬಿಟ್ರೆ ಅದು ಸಾಗಿಸುವುದು ಸಹ ಕಷ್ಟ ಆಗುತ್ತೆ. ಸೊ ಯಾವುದೇ ಒಂದು ಬೆಳೆಯಲ್ಲಿ ತಾವು ಕಟಾವಿನ ಹಂತದಲ್ಲಿ ಸ್ವಲ್ಪ ಹವಾಮಾನದ ಮುನ್ಸೂಚನೆಯನ್ನು ಇಟ್ಟುಕೊಂಡು ಕಟಾವಿಗೆ ಹೋಗ್ರಿ. ಹಾಗೆಯೇ ಈಗ ಕೆಲವೊಂದು ಹೆಸರಿನಲ್ಲಿ ಏನಾಗುತ್ತೆ, ಜಾಸ್ತಿ ನಾವು ಹೊಲದಲ್ಲಿ ಬಿಟ್ಟರೆ ಏನಾಗುತ್ತೆ, ಒಂದು ಕಾಳು ಬಿಡಿಸುವ ಸಮಯದಲ್ಲಿ ಕಟಾವಿನ ಸಮಯದಲ್ಲಿ ಏನಾಗುತ್ತೆ, ಕಾಳು ಸಿಡಿದು ನಮಗೆ ಇಳುವರಿಯಲ್ಲಿ ಕುಂಠಿತವಾಗ್ತೈತೆ. ಸೊ ಈ ರೀತಿಯೆಲ್ಲ ಪ್ರಾಬ್ಲಮ್ ಆಗ್ತಾ ಇರ್ತವೆ. ಸೊ ಆದ್ದರಿಂದ ತಾವು ಕಟಾವಿನ ಒಂದು ಹಂತವೂ ಸಹ ಸೊ ಅಷ್ಟೇ ಇಂಟ್ರೆಸ್ಟ್ ಆಗಿ ಚೆನ್ನಾಗಿ ಮಾಡಿದ್ರೆ ಒಂದು ಒಳ್ಳೆಯ ಇಳುವರಿಯನ್ನು ನಾವು ನಿರೀಕ್ಷಿಸ್ಬೋದು. ಅಂದರೆ ಸರಿಯಾದ ಸಮಯದಲ್ಲಿ ಮಾಗಿದ ಮೇಲೆ ಬೆಳೆಗಳನ್ನು ಕಟಾವು ಮಾಡಬೇಕು. ಹಾಗೆ ಉತ್ತಮ ರೀತಿಯಿಂದ ಬೆಳೆಗಳ ಒಂದು ಇಳುವರಿಯನ್ನು ಚೆನ್ನಾಗಿ ಒಣಗಿಸಿ ಅದನ್ನು ಸಂರಕ್ಷಣೆ ಮಾಡಿ ಅದನ್ನು ಶೇಖರಣೆ ಮಾಡಿಡೋದು ಭಾಳ ಮುಖ್ಯ. ಇನ್ನು ಕೊನೆಯದಾಗಿ ರೈತರಿಗೆ ತಾವೆಲ್ಲ ಹೇಳ್ತಾ ಇರ್ತೀರಿ, ಖರ್ಚು ಇಲ್ಲದ ಬೇಸಾಯ ಕ್ರಮಗಳು, ಇವುಗಳನ್ನು ತಪ್ಪದೇ ಪರಿಪಾಲನೆ ಮಾಡಬೇಕು ರೈತರು ಅಂತಕ್ಕಂಥ ವಿಚಾರ. ಏನಿವು ಖರ್ಚು ಇಲ್ಲದ ಬೇಸಾಯ ಕ್ರಮಗಳಂತಂದ್ರೆ ರೈತರಿಗೆ? ಸೊ ಕೊನೆಯದಾಗಿ ನಾನು ಏನಕ್ಕೆ ಇಷ್ಟಪಡ್ತೀನಿ ಅಂದರೆ, ರೈತ ಬಾಂಧವರಿಗೆ ಇತ್ತೀಚಲಾಗಿ ನಾವು ಸಿರಿಧಾನ್ಯಗಳ ಮೇಲೆ ಜಾಸ್ತಿ ಒತ್ತು ಕೊಡ್ತಾ ಇದ್ದೇವೆ. ಸರ್ಕಾರವು ಸಹ ಸಿರಿಧಾನ್ಯಗಳನ್ನು ಬೆಳೆಯಿರಿ ಅಂತೇಳಿ ಪ್ರೋತ್ಸಾಹ ಕೊಡ್ತಾ ಇದೆ. ಸೊ ಅದರ ಬಗ್ಗೆಯೂ ಸಹ ತಾವು ಗಮನ ಇಡ್ರಿ. ಹಾಗೆಯೇ ಪೋಷಕಾಂಶಗಳನ್ನು ನಿರ್ವಹಣೆ ಮಾಡಲು ನಾವು ಏನು ಮಾಡಬೇಕಾಗತ್ತಂದರೆ, ಸುಮಾರು 2 ರಿಂದ 3 ವರ್ಷದ ಒಮ್ಮೆ ಆದರೂ ನಾವು ಸಾವಯವ ಗೊಬ್ಬರಗಳ ಅಂದರೆ ತಿಪ್ಪೆ ಗೊಬ್ಬರಗಳನ್ನು ಹಾಕಬೇಕು. ಹಾಗೆಯೇ ಯಾವುದೇ ಒಂದು ಬೀಜ ಬಿಚ್ಚುವುದಕ್ಕಿಂತ ಮುಂಚೆ ಸರ್ವೇ ಸಾಮಾನ್ಯವಾಗಿ ತಾವೆಲ್ಲ ಬಿತ್ತಾ ಇರ್ತೀರ, ಬೀಜೋಪಚಾರನೇ ಮಾಡಲ್ಲ ರೈತ ಬಾಂಧವರು. ಸೊ ಈ ಬೀಜೋಪಚಾರದ ಬಗ್ಗೆಯೂ ಸಹ ತಾವು ಗಮನವನ್ನು ಕೊಡಬೇಕು. ಹಾಗೆ ಮಾಗಿ ಉಳುಮೆ ಮಾಡುವ ಒಂದು ಸಮಯದಲ್ಲಿ ಏನು ಮಾಡಬೇಕಪ್ಪ ಅಂತಂದರೆ, ನಾವು ಮಣ್ಣಿನ ಪರೀಕ್ಷೆಯನ್ನು ಮಾಡಲೇಬೇಕಾಗತ್ತೆ. ಸೊ ಮಣ್ಣಿನ ಪರೀಕ್ಷೆ ಆಧಾರದ ಮೇಲೆ ತಾವು ರಾಸಾಯನಿಕ ಗೊಬ್ಬರಗಳನ್ನು ಸರಿಯಾಗಿ ಬಳಸಿದರೆ ಉತ್ತಮ ಇಳುವರಿ ಮತ್ತು ನಾವು ಖರ್ಚುಗಳನ್ನು ಸಹ ಕಡಿಮೆ ಮಾಡಿ ಅಲ್ಲಿ ಲಾಭವನ್ನು ಜಾಸ್ತಿ ಮಾಡ್ಕೋಬಹುದು. ಹಾಗೆಯೇ ನಿಮಗೆ ಕೆಲವೊಂದು ತೇವಾಂಶದ ಕೊರತೆ ಇದ್ದಲ್ಲಿ ಅಂತರ ಬೇಸಾಯವನ್ನು ಸರಿಯಾಗಿ ಮಾಡಿ ಆ ಮಣ್ಣಿನಲ್ಲಿರುವ ತೇವಾಂಶವನ್ನು ಹಿಡಿದಿಟ್ಕೊಳ್ಳುವ ಹಾಗೆ ಮತ್ತು ಈಗ ಉಳುಮೆ ಮಾಡ್ತಾ ಇರ್ತೀವಿ ನಾವು. ಸೊ ಇಳಿಜಾರಿಗೆ ಅಡ್ಡಲಾಗಿ ಉಳುಮೆಗಳನ್ನು ಮಾಡುವುದಾಗಲಿ ಮತ್ತು ಒಳ್ಳೆಯ ತಳಿಗಳನ್ನು ರಕ್ಷಣೆ ಮಾಡುವುದಾಗಲಿ. ಸೊ ಇದರ ಜೊತೆಗೆ ಆವಾಗವಾಗ ನಮ್ಮ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರಿನ ಯಾರಾದರೂ ತಮ್ಮ ಹತ್ತಿರದ ಒಂದು ಕೃಷಿ ತಜ್ಞರನ್ನು ಭೇಟಿ ಮಾಡಿ
ತಮ್ಮ ಬೇಸಾಯ ಕ್ರಮಗಳನ್ನು ರೂಪಿಸ್ಕೊಳ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಒಳ್ಳೆಯದು ಡಾಕ್ಟರ್ ಶಾಂತಪ್ಪ ಅವರು, ಇದುವರೆಗೆ ವಿವಿಧ ಬೇಸಾಯ ಕ್ರಮಗಳನ್ನು ಚಾಚು ತಪ್ಪದೆ ಸರಿಯಾದ ವೇಳೆಯಲ್ಲಿ ಸರಿಯಾದ ಪದ್ಧತಿಯಲ್ಲಿ ಮಾಡಿದ್ದಾದರೆ ರೈತರು ಬೆಳೆಗಳಲ್ಲಿ ಇಳುವರಿನ ಚೆನ್ನಾಗಿ ಪಡಿಬೋದು ಮತ್ತು ಖರ್ಚನ್ನು ಸಹ ಕಡಿಮೆ ಮಾಡಲಿಕ್ಕೆ ಸಾಧ್ಯತೆ ಅಂತಕ್ಕಂಥ ವಿಚಾರವನ್ನು ಹೇಳಿದರೆ, ರೈತರು ಈ ಎಲ್ಲ ಒಂದು ಸಮಗ್ರ ಬೇಸಾಯ ಕ್ರಮಗಳನ್ನು ಅಳವಡಿಸಿಕೊಳ್ಳೋದ್ರ ಮುಖಾಂತರ ಇಳುವರಿಯನ್ನು ಜಾಸ್ತಿ ಮಾಡ್ಕೊಳ್ಳಲಿಕ್ಕೆ ಪ್ರಯತ್ನವನ್ನು ಮಾಡಲಿ ಅಂತ ಹೇಳೋಣ. ಮಾಹಿತಿ ಹಂಚಿಕೊಳ್ಳೋದಕ್ಕೆ ರೈತರ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೂ ಬೆಳೆಯಲ್ಲಿ ಇಳುವರಿ ಹೆಚ್ಚಿಸುವ ಸಮಗ್ರ ಬೇಸಾಯ ಕ್ರಮಗಳ ಕುರಿತು ಡಾಕ್ಟರ್ ಶಾಂತಪ್ಪ ದುತ್ತರಗಾವಿ ಅವರೊಂದಿಗೆ ಸಂದರ್ಶನ ಕೇಳಿದರೆ, ಸಂದರ್ಶಕರು ಡಾಕ್ಟರ್ ವಿ ಜಿ ಬಾವಲತ್ತಿ.